ನಮಸ್ಕಾರ. ಛಾಯಾಶ್ರೀನಿ ಬೆಂಗಳೂರು ಚಾನಲ್ಗೆ ಸ್ವಾಗತ. ಭೂತ ಪ್ರೇತಗಳು ಈ ಭೂಮಿ ಮೇಲೆ ವಾಸಿಸುತ್ತವೆ ಎನ್ನುವುದಕ್ಕೆ ನನ್ನ ಕಣ್ಣೆದುರೇ ನಡೆದ ಘಟನೆಯ ಒಂದು ಸಾಕ್ಷಿ. ನಾನು 4-5 ವರ್ಷದವಳಾಗಿದ್ದಾಗ ಸುಮಂಗಲ ಎನ್ನುವ ಹುಡುಗಿ ನನ್ನ ಕ್ಲಾಸ್ಮೇಟ್ ಆಗಿದ್ದಳು. ಅವಳ ಅಜ್ಜಿ ಸುಮಂಗಲಳನ್ನು ಅಂದರೆ ಮೊಮ್ಮಗಳನ್ನು ತುಂಬ ಪ್ರೀತಿಸುತ್ತಿದ್ದಳು. ಒಂದು ದಿನ ಆ ಅಜ್ಜಿ ತೀರಿಕೊಂಡಿತು. ತೀರಿಕೊಂಡ ಮೇಲೆ 1 ತಿಂಗಳು ಕಳೆದಿತ್ತು. ಆಗ ಒಂದು ರಾತ್ರಿ ಆ ಅಜ್ಜಿಯ ಆತ್ಮ ಸುಮಂಗಲಾಳ ಮನೆಯ ಹತ್ತಿರ ಬಂದು, ಮಲಗಿರುವ ಸುಮಂಗಲಾಳನ್ನು ಎದ್ದೇಳು ಸುಮಂಗಲ, ನಾನು ನಿನ್ನ ಅಜ್ಜಿ ಬಂದಿರುವೆ, ಬಾ ನನ್ನ ಜೊತೆ ಎಂದು ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಹಾರುತ್ತಾ ತನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಯಿತು. ಅಲ್ಲೇ ಇಡೀ ರಾತ್ರಿ ತನ್ನ ತೊಡೆಯ ಮೇಲೆಯೇ ಮಲಗಿಸಿಕೊಂಡಿತ್ತು. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಆ ಅಜ್ಜಿ ಮಲಗಿರುವ ಸುಮಂಗಲಾಳನ್ನು ಎಬ್ಬಿಸಿ, ಎದ್ದೇಳು, ನಾನು ನಿನ್ನನ್ನು ಮನೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳಿ ಮತ್ತೆ ಅವಳನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಮತ್ತೆ ಹಾರುತ್ತಾ ಅವಳ ಮನೆ ಹತ್ತಿರ ಹೋಗದೆ, ನಮ್ಮ ಮನೆಯ ಪಕ್ಕ ಒಂದು ಸಂದಿ ಥರ ಇತ್ತು, ಅವಳನ್ನು ಅಲ್ಲಿ ಇಳಿಸಿ ನೀನು ಮನೆಗೆ ಹೋಗು ಎಂದು ಹೇಳಿ ಮಾಯವಾಯಿತಂತೆ. ಆದರೆ ರಾತ್ರಿಯೇ ಅವಳ ತಂದೆ ತಾಯಿಗೆ ಸುಮಂಗಲ ಇಲ್ಲದಿರುವುದು ಗೊತ್ತಾಗಿ ರಾತ್ರಿಯೇ ಎಲ್ಲ ಕಡೆ ಹುಡುಕಾಡಲು ಶುರು ಮಾಡಿದ್ದರು. ಇಡೀ ಹಳ್ಳಿಯ ಜನ ಎಚ್ಚರಗೊಂಡು ಈ ಚಿಕ್ಕ ಹುಡುಗಿ ಎಲ್ಲಿ ಹೋಗಿರಬೇಕೆಂದು ಎಲ್ಲರನ್ನು ಕೇಳುತ್ತಿದ್ದರು. ಆಗ ಅವಳು ಅಳುತ್ತಾ ಆ ಸಂದಿಯಿಂದ ಆಚೆ ಬರುತ್ತಿದ್ದಳು. ಇವಳನ್ನು ನೋಡಿದ ತಂದೆ ತಾಯಿ, ಎಲ್ಲಿಗೆ ಹೋಗಿದ್ದೆ ಈ ರಾತ್ರಿಯಲ್ಲಿ ಎಂದು ಕೇಳಿದಾಗ ಅವಳು, ಅಜ್ಜಿ ಬಂದು ನನ್ನನ್ನು ದೂರ ಕರೆದುಕೊಂಡು ಹೋಗಿದ್ದಳು, ಈಗ ನನ್ನನ್ನು ಇಲ್ಲಿ ತಂದು ಬಿಟ್ಟು ಹೋದಳು ಎಂದು ಹೇಳಿದಳು. ಸುಮಂಗಲಾಗೆ ಹುಟ್ಟು ಸಾವಿನ ಬಗ್ಗೆ ಅರಿವೇ ಇರದ ಕಾರಣ ಅಜ್ಜಿ ನಿಜವಾಗಿಯೂ ಬಂದರೂ ಅವಳು ಹೆದರಿರಲಿಲ್ಲ. ಅಲ್ಲಿದ್ದ ಜನ ನಿಬ್ಬೆರಗಾದರು. ಅಜ್ಜಿಗೆ ಮೊಮ್ಮಗಳ ಮೇಲೆ ಅತಿಯಾದ ಪ್ರೀತಿ, ಸತ್ತ ಮೇಲೂ ಅದು ಹಾಗೇ ಮುಂದುವರಿಯುತ್ತೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ನಾವು ಭೂತ ಪ್ರೇತಗಳನ್ನು ಅಷ್ಟಾಗಿ ನಂಬುತ್ತಿರಲಿಲ್ಲ. ಆದರೆ ಕಣ್ಣೆದುರೇ ಈ ಘಟನೆ ನಡೆದ ಮೇಲೆ 100ಕ್ಕೆ 100ರಷ್ಟು ಭೂತ ಪ್ರೇತಗಳು ಇದ್ದೇ ಇರುತ್ತವೆ ಎನ್ನುವುದು ದೃಢವಾಯಿತು. ನಿಮಗೇನು ಅನಿಸೋದನ್ನು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಎನ್ನುವುದನ್ನು ನಮೂದಿಸಿ. ಅಂದರೆ ಎಲ್ಲರಿಗಿಂತ ಮೊದಲು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ. ಇದನ್ನು ನಿಮ್ಮ ಬಂಧು ಮಿತ್ರರ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.